ಇನ್ಸ್ಪೆಕ್ಟರ್ ಕುಮಾರ್ ಗೊತ್ತಲ್ವಾ? ಇನ್ಸ್ಪೆಕ್ಟರ್ ಕುಮಾರ್ 4 ಕೋಟಿ ಮನೆಯನ್ನ 60 ಲಕ್ಷಕ್ಕೆ ಕೊಡು ಅಂತ ಹೇಳಿ ಪಾಟ್ಲೆ ಕೊಟ್ಟವ. ಇಂಥ ಪೊಲೀಸರನ್ನ ಇಟ್ಕೊಂಡು ಇಂಥ ಪೊಲೀಸರನ್ನ ಗುಂಡೊಡೆದು ಸಾಯಿಸಬೇಕು. ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಏನಾಗತ್ತೆ? ಇವರಿಗೆ ಅಧಿಕಾರ ಕೊಟ್ಟಿರೋದು ನಯವಂಚಕರನ್ನ, ಭ್ರಷ್ಟಾಚಾರಿಗಳನ್ನ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳನ್ನ ಸಾಯಿಸಿ ಅಂತ ಇವರೇ ಮಾಡಿದ್ರೆ ಒಬ್ಬ ಕಳ್ಳ ಪೊಲೀಸರು. ಇದು ಇನ್ಸ್ಪೆಕ್ಟರ್ ಕುಮಾರ್ಗೆ ಸಿಎಂ ಚಿನ್ನದ ಪದಕದ ಗರಿ ನೋಡಿ, ಅಲ್ಲಿ ಯಾರಿಗೋ ಬಕೆಟ್ ಇಟ್ಟಿರ್ತಾರೆ, ಹಾಗಾಗಿ ಆತ ಅದನ್ನ ನಿನಗೆ ಚಿನ್ನದ. ಲೋಕಾಯುಕ್ತಕ್ಕೆ ಹೆದರಿ ಕುಮಾರ್ ಎಸ್ಕೇಪ್. ಆದ್ರೆ ಆತನ ಕೆಲಸದಿಂದ ಇನ್ನೂ ಆತನನ್ನ ಸಸ್ಪೆಂಡ್ ಕೂಡ ಮಾಡಿಲ್ಲ, ಕೆಲಸಕ್ಕೆ ಹಾಜರಾಗಿದ್ದಾನಂತೆ. ಎಲ್ಲಿ ಯಾವ್ದು ನಡೀತಾ ಇದೆ ಇಲ್ಲಿ? ಅಲ್ಲಿ ಉದಯಗಿರಿಯಲ್ಲಿ ಆಗುತ್ತೆ, ಪೊಲೀಸರಿಗೆ ಕಲೆಸೀತಾರೆ, ಕೈಕಾಲು ಮುರಿದಾಕ್ತಾರೆ, ಅದ್ರ ಸುದ್ದಿನೇ ಇಲ್ಲ. ಯಾವನೊಬ್ಬ ನಕ್ಕ ಪಿಚ್ಚ ಗುಂಡ ಬಂದ್ಬಿಟ್ಟು ಓಕರಿಂಗೆ ಏಕರಿಂಗೆ ಅಂತ ಜನರಿಗೆ ಹೇಳ್ಬಿಟ್ಟು ಓಡೋಗ್ಬಿಡ್ತಾನೆ. ಹಳೆ ಕೇಸ್ಗೆ ಬಿ ರಿಪೋರ್ಟ್ಗೆ ಪೊಲೀಸರ ಕಿರುಕುಳ, 4 ಕೋಟಿ ಮೌಲ್ಯದ ಮನೆ ಕಡಿಮೆ ಬೆಲೆಗೆ ಕಿರುಕುಳ, ರಿಪಬ್ಲಿಕನ್ನಕ್ಕೆ ದೂರುದಾರ ಚೆನ್ನೇಗೌಡರ ಹೇಳಿಕೆ, ನಮ್ಮ ಕುಟುಂಬಕ್ಕೆ ಇನ್ಸ್ಪೆಕ್ಟರ್ ಕುಮಾರ್ ಕಿರುಕುಳ ಕೊಟ್ಟಿದ್ದಾರೆ, ಡೀಲ್ಗೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಕಾನ್ಸ್ಟೇಬಲ್ ನೋಡಿ, ಕಾನ್ಸ್ಟೇಬಲ್ ಸಮೇತ ನೋಡಿ ವೀಕ್ಷಕರೇ. ಈ ಕುಮಾರ್ ಅನ್ನುವಂತ ಇನ್ಸ್ಪೆಕ್ಟರ್ ತಗೊಳ್ಳಿ ನೋಡಿ, ಸಿಸಿಟಿವಿ ದೃಶ್ಯ. ಅದು ಯಾರ್ಯಾರು? ಓಕೆ, ಅವತ್ತು ಬಂದಿದ್ದು ಮತ್ತು ಇವತ್ತು ಬಂದಿದ್ದು. ನಮ್ಮ ಮನೆಯನ್ನ ಲಪಟಾಯಿಸುವ ಉದ್ದೇಶದಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದ ಕುಮಾರ್ ಅವರು 18ನೇ ತಾರೀಕು ಸಂಜೆ 3 ಗಂಟೆಗೆ ನಮ್ಮ ಮನೆಗೆ ಯಾರೋ ಅಪರಿಚಿತ 4 ಜನ ರೌಡಿಗಳನ್ನ ಒಳಗಡೆ ನುಗ್ಗಿಸಿ, ತದನಂತರ ಅಲ್ಲಿಂದ ಒಬ್ಬ ಅನಂತ್ ಅಂತ ಒಂದು ಕಾನ್ಸ್ಟೇಬಲ್ ಕಳಿಸಿ ನನ್ನನ್ನು ಠಾಣೆಗೆ ಕರ್ಕೊಂಡು ಹೋಗಿ, ಮತ್ತೆ ಈ ಯಾವುದೋ ಒಂದು ಹಳೇದೊಂದು ಸುಳ್ಳು ದೂರನ್ನ ನನ್ನ ಮೇಲೆ ದಾಖಲೆ ಮಾಡಿರ್ತಾರೆ, ಒಂದು 420 ಕೇಸನ್ನ. ಆ ಕೇಸಿಗೆ ಸಂಬಂಧಪಟ್ಟಂತೆ ಸೆಟಲ್ಮೆಂಟ್ ಮಾಡೋದಕ್ಕೆ ಬರ್ತಾರೆ. ಸೆಟಲ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಇದು ಕೋರ್ಟಲ್ಲಿ ಕೇಸ್ ಇದೆ, ಹೈಕೋರ್ಟ್ ಸ್ಟೇ ಸಿಕ್ಕಿದೆ, ಈಗ ಆಗೋದಿಲ್ಲ ಅಂತ ನಾವು ಸಬ್ಜೆಕ್ಟ್ ಈ ವಿಚಾರ ಗಮನಕ್ಕೆ ತಂದಾಗ ಅವ್ರು ಹೇಳ್ತಾರೆ, ಸೊ ಇದನ್ನೇನಿದ್ರು ನೀನು ಸೈಬರ್ ಮುಂದೆಗಡೆ ಡಿಸಿಪಿ ಅವ್ರ ಮುಂದೆಗಡೆ ಇದನ್ನ ಬಗೆಹರಿಸಬೇಕಾಗಿದೆ ಬಾ ಅಂತ ಅಲ್ಲಿ ಡಿಸಿಪಿ ಅವರ ಕಚೇರಿ ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗಿ ಅಲ್ಲಿ 27.5 ಲಕ್ಷ ರೂಪಾಯಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಅವರ ಆ ಕಚೇರಿ ಆವರಣದ ಹೊರಗಡೆ ಮಾತಾಡ್ತಾರೆ. ಓಕೆ, ಅರವಿಂದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರಂತೆ. ಅರವಿಂದ್, ಇದು ಎಲ್ಲ ಅರ್ಧಂಬರ್ಧ ಸ್ಟೋರಿ ಇದೆ, ಏನಂತ ನನಗೆ ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ. 4 ಕೋಟಿ ಮನೆ 60 ಲಕ್ಷಕ್ಕೆ ಡೀಲ್ ಬಂದಿದ್ರು ಚಿನ್ನೇಗೌಡರು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಆತನಿಗೆ ಮುಖ್ಯಮಂತ್ರಿ ಏನು ಮೆಡಲ್ ಅಂತೆ. ಆಮೇಲೆ ಆತ ಮತ್ತು ಕೆಲಸಕ್ಕೆ ಹಾಜರಾಗಿದ್ದಾನಂತೆ. ಏನಿದು? ಜೆಪಿ ಸರ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗುತ್ತೆ 2 ದಿನಗಳ ಹಿಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅದಕ್ಕಿಂತ ಮುಂಚೆ ಸುಮಾರು 2022ರಲ್ಲಿ ಒಂದು ಕೇಸ್ ಆಗುತ್ತೆ. ಚೆನ್ನೇಗೌಡ ಎಂಬ ಕಾಂಟ್ರಾಕ್ಟರ್ ಏನಿರ್ತಾರೆ, ಅವರು 60 ಲಕ್ಷ ರೂಪಾಯಿ ಸಾಲ ಪಡೆದಿರ್ತಾರೆ. ಆ ವಿಷಯವಾಗಿ ಒಂದು ಕಂಪ್ಲೇಂಟ್ ಆಗುತ್ತೆ. ಸಿವಿಲ್ ಕೇಸ್ ಮೇಲೆ ಒಂದು ಕೇಸ್ ದಾಖಲಿಸಿ ಚೆನ್ನೇಗೌಡ ಹಾಗೂ ಆತನ ಪತ್ನಿ ಏನಿರ್ತಾರೆ, ಗವರ್ಮೆಂಟ್ ಅಫಿಷಿಯಲ್ ಇರ್ತಾರೆ, ಅವರನ್ನ ಪದೇ ಒಂದು ವಿಚಾರಣೆಗೆ ಕರೆದು ಕಿರುಕುಳವನ್ನ ಕೊಡ್ತಿರ್ತಾರೆ ಅನ್ನುವಂತ ಆರೋಪ ಕೂಡ ಈ ಕುಮಾರ್ ಮೇಲೆ ಬಿದ್ದಿರುತ್ತೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ನ ಮಾಡ್ತೀನಿ, ನಾಗರಬಾವಿಯಲ್ಲಿರುವಂತಹ ನಿಮ್ಮ ಮನೆ ಏನಿದೆ 4 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಮನೆ, ಅದನ್ನ ನನ್ನ ಸಂಬಂಧಿಕರ ಹೆಸರಿಗೆ ನೀವು
ಮಾಡಿಸಿಕೊಡ್ಬೇಕು, ನೋಂದಣಿ ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನ ಡೀಲ್ ಅನ್ನ ಮಾಡ್ಕೊಂಡಿರ್ತಾರಂತೆ. ಪದೇ ಪದೇ ಆ ಒಂದು ಮನೆಗೆ ಬೇರೆ ರೌಡಿಗಳನ್ನ ಹಾಗೆ ಪೊಲೀಸ್ ಒಂದು ಕಾನ್ಸ್ಟೇಬಲ್ಸ್ ಏನಿರ್ತಾರೆ ಅವ್ರನ್ನ ಕಳಿಸಿ ಆ ಒಂದು ಮಾತುಕತೆಗೆ ಕಳಿಸ್ತಿರ್ತಾರೆ. ಈ ಒಂದು ಹಂತದ ಮಾತುಕತೆ ಆಗಿರುತ್ತೆ. ಅದಾದ ಬಳಿಕ ನಾಗರಬಾವಿಯ ಖಾಸಗಿ ಹೋಟೆಲ್ ಏನಿರುತ್ತೆ ಅಲ್ಲಿ ಮಾತುಕತೆಗೆ ಅಂತ ಕುಮಾರ್ ಕಳಿಸಿರ್ತಾರೆ. ಕುಮಾರ್ ಕಳಿಸಿದಂತ ಹಿನ್ನೆಲೆಯಲ್ಲಿ ಕುಮಾರ್ ಅವರ ಸೋದರ ಸಂಬಂಧಿ ಅಂದ್ರೆ ಅವರ ದೊಡ್ಡಮ್ಮನ ಮಗ ಗವಿಗೌಡ ಹಾಗೆ ಆತನ ಪತ್ನಿ ಕೂಡ ಒಂದು ಹೋಟೆಲ್ಗೆ ಬಂದಿರ್ತಾರೆ. ಚೆನ್ನೇಗೌಡರು ಕೂಡ ಅಲ್ಲಿ ಡೀಲ್ ಅಂತ ಅಂದ್ರೆ ಈ ಒಂದು ಮಾತುಕತೆ ಏನಿರುತ್ತೆ ಒತ್ತಾಯಪೂರ್ವಕವಾಗಿ ಆ ಒಂದು ರಿಜಿಸ್ಟ್ರೇಷನ್ಗೋಸ್ಕರ ಆ ಹೋಟೆಲ್ ನಲ್ಲಿ ಮಾತುಕತೆ ಮತ್ತೆ ಪೇಪರ್ಸ್ ಗೆ ಸಹಿ ಹಾಕೋದಕ್ಕಾಗಿ ಅಲ್ಲಿ ಬಂದಿರ್ತಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ಅದೇ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಒಂದು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅಂತ ಬರಬೇಕಾಗಿರುತ್ತೆ. ಆ ಒಂದು ಡೀಲ್ ನ ಮಾತುಕತೆ ಏನ್ ನಡೀತಿರುತ್ತೆ ಅದಕ್ಕಿಂತ ಮುಂಚೆಯೇ ಈ ಒಂದು ಚೆನ್ನೇಗೌಡ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರ್ತಾರೆ. ನನಗೆ ಈ ರೀತಿಯಾದಂತಹ ಕಿರುಕುಳನ ಕೊಡ್ತಿದ್ದಾರೆ, ಹಳೆಯ ಕೇಸ್ಗೆ ಬಿ ರಿಪೋರ್ಟ್ ಹಾಕ್ತೀನಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಿ ರಿಪೋರ್ಟ್ ಹಾಕ್ತೀನಿ, ನೀವು ನನಗೆ ಈ ಒಂದು ಮನೆಯನ್ನ ಬರೆದು ಕೊಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಚೆನ್ನೇಗೌಡ ಅವರು ಹೇಳಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತಾರೆ. ಲೋಕಾಯುಕ್ತ ಆಫೀಸರ್ಸ್ ಈ ಕುಮಾರ್ ಹಾಗೆ ಆ ಒಂದು ಅಧಿಕಾರಿಗಳ ಮೇಲೆ ರೇಡ್ ಏನ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಆ ಒಂದು ಮಾತುಕತೆಗೆ ಆ ಹೋಟೆಲ್ಗೆ ಬಂದಿರ್ತಾರೆ. ಆ ಹೋಟೆಲ್ನ ಕೂಡ ಶೋಧ ಮಾಡಿ ಸದ್ಯ ಆ ಒಂದು ಅಧಿಕಾರಿಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿ ಅದಾದ ಬಳಿಕ ಅವ್ರನ್ನ ಬಿಟ್ಟು ಕಳಿಸಿರುವಂತದ್ದು. ಎಲ್ಲ ಒಂದು ಕಡೆ ಈ ರೇಡ್ ಏನಿದೆ, ಲೋಕಾಯುಕ್ತ ರೇಡ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತ ತನಿಖೆಯ ವಿಫಲತೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಚೆನ್ನೇಗೌಡ ಹಾಗೆ ಅವರ ಪರ ವಕೀಲರು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಕೇಸ್ ಏನಿದೆ ಕುಮಾರ್ ಅವರ ಕೇಸ್, ಅವರು ಕೂಡ ಒಂದು ಸಿಎಂನ ಪದಕನ ವಿಜೇತರಾಗಿರುವಂತದ್ದು. ಅವರಿಗೆ ಈಗ ಮೆಡಲ್ ಏನಿತ್ತು ಸಿಎಂ ಮೆಡಲ್ ಅದನ್ನು ಕೂಡ ಈಗ ಸದ್ಯ ಮಿಸ್ ಮಾಡ್ಕೊಂಡಿರುವಂತದ್ದು. ಅವರ ಮೇಲೆ ಸಾಲು ಆರೋಪಗಳು ಕೂಡ ಇದೇ ರೀತಿಯಾಗಿ ಇದಾವೆ ಅನ್ನುವಂಥದ್ದನ್ನ ಚೆನ್ನೇಗೌಡ ಹಾಗೆ ಅವರ ಪರ ವಕೀಲರು ಹೇಳ್ತಾ ಇರುವಂತದ್ದು. ಆ ಬಗೆಗೆ 10 ಹಲವು ಸಾಕ್ಷಿಗಳಿದ್ರು ಕೂಡ ಸದ್ಯ ಅವರ ಮೇಲೆ ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಏನಾದ್ರೂ ಸರಿಯಾದಂತಹ ತನಿಖೆ ಆಗದಿದ್ದಲ್ಲಿ ಹೈಕೋರ್ಟ್ ನ ಮೊರೆ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಕೂಡ ಈಗ ಒಂದು ಚೆನ್ನೇಗೌಡ ಅವರು ಹೇಳಿರುವಂತದ್ದು. ಜೆಪಿ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ ಎಲ್ ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ, ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.